ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಕನ್ನಡದ ಒಬ್ಬ ಖ್ಯಾತ ನಿರ್ದೇಶಕರ ಮನೆಗೆ. ಬನ್ನಿ ನೋಡೋಣ ಯಾರು ಆ ನಿರ್ದೇಶಕರು ಅಂತ. ನಿಮಗೆ ಇವಾಗಲೇ ಹುಳ ಬಿಟ್ಟಂಗೆ ಆಗ್ತಾ ಇದೆ ಅಲ್ವಾ? ಬನ್ನಿ ನೋಡೋಣ ಯಾರು ಅಂತ. ಇವರು ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಪ್ರಭಾವಶಾಲಿ ಮತ್ತು ಅತ್ಯಂತ ಟ್ಯಾಲೆಂಟೆಡ್ ಡೈರೆಕ್ಟರ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಈ ಸ್ಥಿತಿಯಲ್ಲಿದೆ ಅಂತ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಈ ನಿರ್ದೇಶಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಆ ಬೇಸ್ಮೆಂಟೇ ಇವರಿಂದ ಪ್ರಾರಂಭ ಆಗಿತ್ತು. ಬನ್ನಿ ನೋಡೋಣ ಎಲ್ಲಿ ಅಂತ. ಈಗ ನಾವು ಹೋಗ್ತಾ ಇರೋದು ಬನಶಂಕರಿಯಲ್ಲಿ ಇರುವಂತಹ ದೇವೇಗೌಡ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಡಿಮಾರ್ಟ್ ಇದೆ. ಆ ಡಿಮಾರ್ಟ್ ಹತ್ರ ಹೋದ್ರೆ ಅದರ ಎದುರುಗಡೆ ಒಂದು ರೋಡ್ ಹೋಗುತ್ತೆ. ಆ ರಸ್ತೆಯಲ್ಲಿ ನಾವು ಹೋದ್ರೆ ಇವರ ಮನೆಗೆ ನಾವು ಈಸಿಯಾಗಿ ತಲುಪಬಹುದು. ಕನ್ನಡದ ಖ್ಯಾತ ನಿರ್ದೇಶಕ ಅಂತ ಹೇಳಿದೆ. ಯಾರಪ್ಪ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಅಂತನಾ? ಹೊಸ ಕತೆ, ಇವರ ಕಥೆಯಲ್ಲಿನ ಶೈಲಿ ಮತ್ತು ಇವರ ಪಾತ್ರಗಳ ಆಳವಾದ ನಿರೂಪಣೆ ಇದೆಲ್ಲವೂ ಇವರ ವಿಶೇಷತೆ. ಈ ನಿರ್ದೇಶಕರ ಸ್ಪೆಷಾಲಿಟಿನೇ ಹಾಗೆ. ಇವರು ಮಾಡಿದಂತಹ ಎಲ್ಲ ಚಿತ್ರಗಳು ಕೂಡ ಸೂಪರ್ ಹಿಟ್ಟು, ಬ್ಲಾಕ್ ಬಾಸ್ಟರ್ ಹಿಟ್ಟು. ನೋಡೋಣ ಬನ್ನಿ, ನಾವೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ. ಈಗ ಅದೇ ನಾನು ಹೇಳಿದ ಹಾಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ತಿರ ಡಿಮಾರ್ಟ್ ಎದುರುಗಡೆ ರೋಡಲ್ಲಿ ನಾವು ಬಂದರೆ ಅಲ್ಲಿ ಅಗ್ನಿಶಾಮಕ ಠಾಣೆ ಇರುತ್ತೆ. ಅದೇ ರಸ್ತೆಯಲ್ಲಿ ನಾವು ನೇರವಾಗಿ ಸ್ವಲ್ಪ ಮುಂದೆ ಸಾಗಬೇಕು. ನೇರವಾಗಿ ಮುಂದೆ ಸಾಗ್ತಾ ಇದ್ದಂತೆ ಅವ್ರ ಮನೆ ನಮಗೆ ಅತಿ ಹತ್ತಿರದಲ್ಲೇ ನಮಗೆ ಕಾಣಸಿಗುತ್ತೆ. ಚಿತ್ರಬ್ರಹ್ಮ ಎಂದೇ ಖ್ಯಾತರಾದಂತಹ ಇವರು ಕನ್ನಡ ಚಿತ್ರರಂಗದ ಅತ್ಯಂತ ದಿಗ್ಗಜ ನಿರ್ದೇಶಕ ಅಂತ ಹೇಳ್ಬೋದು. ಇವರು ಹೆಚ್ಚಾಗಿ ಮಹಿಳಾ ಪ್ರಧಾನ ಹಾಗೂ ಮನೋವೈಜ್ಞಾನಿಕ ಕಥಾಹಂದರ ಹೊಂದಿರುವಂತಹ ಸುಮಾರು 24 ಚಿತ್ರಗಳನ್ನು ನಿರ್ದೇಶನ ಮಾಡಿದರು. 1967ರಿಂದ 1985ರವರೆಗೆ ಇವರದೇ ಹವಾ. ಸ್ವಲ್ಪ ಮುಂದೆ ಸಾಗ್ತಾ ಇದ್ದಂತೆ ನಮಗೆ ಇಲ್ಲಿ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬ್ಯಾಕ್ ಗೇಟ್ ಸಿಗುತ್ತೆ. ಈ ದೇವಸ್ಥಾನದ ನಂತರ ಸ್ವಲ್ಪ ನಾವು ಇದೇ ರಸ್ತೆಯಲ್ಲಿ ಮುಂದೆ ಹೋದರೆ ನಾವು ಅವರ ಮನೆಯನ್ನು ನೋಡಬಹುದು. ನೋಡಿ, ಇದೇ ದೇವಸ್ಥಾನದ ರಸ್ತೆಯಲ್ಲೇ ನಾವು ಸ್ವಲ್ಪ ಮುಂದಕ್ಕೆ ಸಾಗಬೇಕು. ಮುಂದೆ ಸಾಗಿದರೆ ನಮ್ಮ ಖ್ಯಾತ ನಿರ್ದೇಶಕರ ಮನೆ ನಮಗೆ ಕಾಣಸಿಗುತ್ತೆ. ಇನ್ನು ಇವರು ನಿರ್ದೇಶಿಸಿದಂತಹ ಚಿತ್ರಗಳನ್ನು ನೋಡೋದಾದರೆ ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಶರಪಂಜರ, ಸಾಕ್ಷಾತ್ಕಾರ, ನಾಗರಹಾವು, ಎಡಕಲ್ಲು ಗುಡ್ಡದ ಮೇಲೆ, ಉಪಾಸನೆ, ಶುಭಮಂಗಳ, ಕಥಾಸಂಗಮ, ಪಡುವಾರಳ್ಳಿ ಪಾಂಡವರು, ಧರ್ಮಸೆರೆ, ರಂಗನಾಯಕಿ, ಮಾನಸರೋವರ ಮತ್ತು ಮಸಣದ ಹೂವು. ಇದು ಇವರು ನಿರ್ದೇಶಿಸಿದಂತಹ ಚಿತ್ರಗಳು. ಯಾರು ಅಂತ ಗೊತ್ತಾಯ್ತಾ? ಅವರೇ ಪುಟ್ಟಣ್ಣ ಕಣಗಾಲ್ ಅವರು. ಈಗ ನೀವು ನೋಡ್ತಾ ಇರೋದು ಅವರದೇ ಆದಂತಹ ಈ ಮನೆ ಪುಟ್ಟಣ್ಣ ಕಣಗಾಲ್. ಅಲ್ಲಿ ನೋಡಿ ಬರೆದಿದೆ ಪುಟ್ಟಣ್ಣ ಕಣಗಾಲ್ ಗೃಹಸ್ಥೋಮ ಅಂತ ಮನೆಯ ಹೆಸರು ಇದೆ. ಈಗ ನೀವು ನೋಡ್ತಾ ಇರೋದು ಅವರದೇ ಆದಂತಹ ಮನೆ. ಇವತ್ತು ಪುಟ್ಟಣ್ಣ ಕಣಗಾಲ್ ಅವರು ನಮ್ಮೊಂದಿಗೆ ಇಲ್ಲ. ಆದರೆ ಅವರು ಮಾಡಿದಂತಹ ಚಿತ್ರಗಳು ಇಂದಿಗೂ ಕೂಡ ನಾವು ಕುಳಿತು ನೋಡುವಂತಹ ಚಿತ್ರಗಳು ಹಾಗೂ ಒಂದೊಳ್ಳೆ ಮೆಸೇಜನ್ನು ಹೇಳಿದಂಥ ಚಿತ್ರಗಳನ್ನು ನಿರ್ದೇಶಿಸಿದರು. ಇವತ್ತಿಗೂ ಕೂಡ ಪುಟ್ಟಣ್ಣ ಕಣಗಾಲ್ ಅಂತ ಅಂದರೆ ಪ್ರತಿಯೊಬ್ಬ ಯುವ ನಿರ್ದೇಶಕರಿಗೂ ಕೂಡ ಮಾದರಿಯಾಗಿರುತ್ತೆ. ಅವರನ್ನು ರೋಲ್ ಮಾಡೆಲ್ ಆಗಿ ತಗೊಂಡಿರ್ತಾರೆ. ನೋಡಿದ್ರಲ್ಲ ಪುಟ್ಟಣ್ಣ ಕಣಗಾಲ್ ಅವರ ಮನೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಹಾಗೂ ವಿಡಿಯೋನ ವೀಕ್ಷಿಸಿದ್ದೀರಾ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.